ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಮಂತಿನ ಪ್ರಮುಖವಾಗಿರೋ ಕರೆಂಟ್ ಅಫೇರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಆಲ್ರೆಡಿ ನಿಮಗೆ ಪಾರ್ಟ್ 1 ಪಾರ್ಟ್ 2ನ ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ 3ನ ತಗೊಳ್ತಾ ಹೋಗ್ತೀವಿ. ಸ್ವಲ್ಪ ಗ್ಯಾಪ್ ಆಗಿತ್ತು ಕರೆಂಟ್ ಅಫೇರ್ಸ್, ಅದು ಕಂಟಿನ್ಯೂ ಮಾಡ್ತಾ ಇದೀವಿ ನಾವು. ಅದರಲ್ಲಿ ಇಲ್ಲಿ ಬರೀ ಇಂಪಾರ್ಟೆಂಟ್ KSL ಕೇಳುವಂಥದ್ದು, ಗ್ರೂಪ್ CL ಕೇಳುವಂಥದ್ದು, FDA STA ಮುಂಬರುವಂಥ PCPS ಎಕ್ಸಾಮ್ಗಳನ್ನು ಕೇಳ್ತಾ ಹೋಗ್ತಾನೆ. ಅದರ ಟಾಪಿಕ್ಗಳನ್ನು ತೊಗೊಂಡು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಬಂದಾಗ ಒಂದು 7 ಟಾಪಿಕ್ನ ತೊಗೊಂಡು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಯಾವ್ದು ನೋಡಿದವರೆ, ಮೊದಲನೇದು ರಾಜ್ಯ ಸಂಗೀತ್ ವಿದ್ವಾನ್ ಅವಾರ್ಡ್ 2023-24 ಕೊಟ್ಟಿರುವಂಥ ರಾಜ್ಯ ಸಂಗೀತ್ ವಿದ್ವಾನ್ ಅವಾರ್ಡ್ ಬಗ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ GN ರಂಗನಾಥ್ ರಾವ್ ಅವರು ಕೂಡ ನಿಧನ ಆಗಿದ್ದಾರೆ. ಅವ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಿಮ್ಗೆ ಗೊತ್ತಿರಬೇಕಾದ್ರೆ ಈ ವನ್ಯಜೀವಿಗಳ ವಸ್ತುಗಳ ಸಂಗ್ರಹವನ್ನು ಮಾರಾಟ ಮಾಡುವಂಥದ್ದು ಇವೆಲ್ಲವನ್ನು ನಿಷೇಧ ಮಾಡಲಿಕ್ಕೋಸ್ಕರ ಒಂದು ಕಮಿಟಿಯನ್ನು ರಾಜ್ಯ ಸರ್ಕಾರ ಫಾರ್ಮ್ ಮಾಡಿದೆ. 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಅದರ ಅಡಿಯಲ್ಲಿ ತೊಗೊಂಬಂದಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇಶ್ಯೂಸಲ್ಲಿ ಇರೋಂಥದ್ದು ಇದು. ಹಾಗಾಗಿ ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆಪರೇಷನ್ ಅಜಯ್ ಇಸ್ರೇಲ್ ಏನು ಘಟನೆ ನಡೀತಾ ಇದೆ ಇವಾಗ, ಆ ಇಸ್ರೇಲಿಂದ ಭಾರತೀಯರನ್ನು ಕರ್ಕೊಬರ್ಲಿಕ್ಕೋಸ್ಕರ ಆಪರೇಷನ್ ಅಜಯ್ ಹೇಗೆ ಹಸ್ತವನ್ನು ಕೈಗೊಳ್ತು, ಹೇಗೆ ಕರ್ಕೊಂಡು ಬಂದ್ವಿ ಅಲ್ಲಿರೋರನ್ನು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಹಾದಿ ಮಹೋತ್ಸವದ ಬಗ್ಗೆ 2023 ನಡೆದಿರುವಂಥ ಹಾದಿ ಮಹೋತ್ಸವದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇನ್ನು ಚಕ್ರವತ್ ಅನ್ನೋ ಒಂದು ವ್ಯಾಯಾಮದ ಬಗ್ಗೆ ಮಾತಾಡ್ತೀವಿ. ಅದ್ರ ಜೊತೆಗೆ ರೀಸೆಂಟಾಗಿ ಅಕ್ಟೋಬರ್ ಮಂತಲ್ಲಿ ಕೊಟ್ಟಿರುವಂತಹ GI ಟ್ಯಾಗ್ ಬಗ್ಗೆ, ಯಾಕ್ ಚುರ್ಪಿ ಅನ್ನೋ ಒಂದು ಪ್ರಾಡಕ್ಟ್ಗೆ GI ಟ್ಯಾಗ್ನ ಅರುಣಾಚಲ ಪ್ರದೇಶ ಪಡ್ಕೊಂಡಿದೆ. ಹೀಗಾಗಿ ಇಷ್ಟು 7 ಟಾಪಿಕ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಮತ್ತು ಎಕ್ಸಾಮ್ಗೆ ಕೇಳುವಂಥದ್ದು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು MCQಸ್ಗಳನ್ನು ಕೂಡ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಮೊದಲನೇ ಟಾಪಿಕ್ ನೋಡೋದಾದರೆ ರಾಜ್ಯ ಸಂಗೀತ್ ವಿದ್ವಾನ್ ಪ್ರಶಸ್ತಿ. ರಾಜ್ಯ ಸಂಗೀತ್ ವಿದ್ವಾನ್ ಪ್ರಶಸ್ತಿ 2023 ಯಾರಿಗೆ ನೀಡಲಾಗಿದೆ ಅಂತ ಡೈರೆಕ್ಟಾಗಿ ಕ್ವಶನ್ಸ್ ಆಗ್ಬೋದು. ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ. ಹಾಗೆ ಡೈರೆಕ್ಟ್ ಕ್ವಶನ್ಸ್ ಆಗುತ್ತೆ. KSL ಬಂದಾಗ ಪೇಪರ್ 2ನಲ್ಲಿ ಅಥವಾ GS ಪೇಪರಲ್ಲಿ ಸಾಮಾನ್ಯವಾಗಿ ಕ್ವಶನ್ಸ್ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ಡಾಕ್ಟರ್ ಪದ್ಮಮೂರ್ತಿ ಅವರಿಗೆ ರಾಜ್ಯ 2023ರ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗಿದೆ. ಹಾಗೆ 2023ರಲ್ಲಿ ಡಾಕ್ಟರ್ ಪದ್ಮಮೂರ್ತಿ ಅವರಿಗೆ ನೀಡಲಾಗಿದೆ. ಇವರು ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದರು ಅಂತ ಕೇಳಿದ್ರೆ, ಸಂಗೀತ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗೆ ಇವರು ಗುರುತಿಸಿ ಈ ಒಂದು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗಿದ್ದರೆ ಈ ಒಂದು ಅವಾರ್ಡ್ ಅಥವಾ ಬಹುಮಾನ ಏನನ್ನ ಒಳಗೊಂಡಿರುತ್ತೆ? ಇದು ಸಾಮಾನ್ಯವಾಗಿ ನಗದು ಪ್ರೈಸನ್ನು ಹೊಂದಿರುತ್ತೆ. ನಗದು ಎಷ್ಟು 5 ಲಕ್ಷದವರೆಗೆ ನಗದು ಬಹುಮಾನವನ್ನು ಕ್ಯಾಶ್ ಪ್ರೈಸನ್ನು ಹೊಂದಿರ್ತಾರೆ. ಜೊತೆಗೆ ಒಂದು ಸರಸ್ವತಿ ವಿಗ್ರಹದ ಸ್ಮರಣಿಕೆಯನ್ನು ಕೂಡ ನೀಡಲಾಗುತ್ತೆ. ಒಂದು ಸರಸ್ವತಿ ವಿಗ್ರಹ ಇರುವಂಥ ಸ್ಮರಣಿಕೆ ಮತ್ತು 5 ಲಕ್ಷ ಬಹುಮಾನವನ್ನು ಕ್ಯಾಶ್ ಬಹುಮಾನವನ್ನು ನೀಡಲಾಗ್ತಾ ಹೋಗುತ್ತೆ. ಇವರು ಎಕ್ಸಾಂಪಲ್ ಬರಿಷ್ಟೇ ಕೇಳುತ್ತಿಲ್ಲ. ಇದ್ರ ಜೊತೆಗೆ ಇವರು ಬರೆದಿರುವಂಥ ಯಾವುದಾದ್ರು ಕೃತಿ ಯಾವುದಾದ್ರು ಬರೆದಿದ್ದಾರಾ ಅಂತ ಕೇಳ್ತಾರೆ. ಸಂಗೀತ ಸಂಬಂಧಪಟ್ಟಂತೆ ಇವರು ಕರ್ನಾಟಕ ಸಂಗೀತ ಲಕ್ಷಣಗಳ ಸಂಗ್ರಹ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಎಕ್ಸಾಂಪಲ್ ಕೇಳ್ಬೋದು, ನಿಮಗೆ ಡಾಕ್ಟರ್ ಪದ್ಮಮೂರ್ತಿ ಅವರು ಬರೆದಿರುವಂತಹ ಪುಸ್ತಕ ಯಾವುದು ಅಥವಾ ಯಾವ ಕೃತಿಯನ್ನು ಇವರು ರಚನೆ ಮಾಡಿದ್ದಾರೆ ಅಂತಲೂ ಕೂಡ ಕೇಳ್ಬೋದು. ಇದ್ರ ಜೊತೆಗೆ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ? ಹೌದು, ಇವರು ಒಂದು ಕಲಾಶ್ರೀ ಅನ್ನೋ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿದವರು ಯಾರು ಇವರಿಗೆ ಅಂತ ಕೇಳ್ಬೋದು. ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿರೋದು ಸಂಗೀತ ಮತ್ತು ನೃತ್ಯ ಅಕಾಡೆಮಿ. ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯವರು ಒಂದು ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರು ಕಲಾಶ್ರೀ ಪ್ರಶಸ್ತಿ ಜೊತೆಗೆ ರೀಸೆಂಟಾಗಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೂಡ ಡಾಕ್ಟರ್ ಪದ್ಮಮೂರ್ತಿ ಅವರು ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ಇದೇ ರೀತಿಯಲ್ಲಿ ಬಂದಾಗ ಮುಂದಿನ ಟಾಪಿಕ್ಗೆ ಹೋಗ್ತಾ ಹೋಗೋಣ. ಹಲವು ಮೊದಲು NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ 2024ರಲ್ಲಿ ನಿಮಗೆ ನೋಟಿಫಿಕೇಶನ್ ಏನಾಗ್ತಿದೆ KSಗೆ ಸಂಬಂಧಪಟ್ಟಂತೆ 2024 ಜನವರಿ 4ರಿಂದ KS ಹೊಸ ಬ್ಯಾಚನ್ನು ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಂಟ್ರೆಸ್ಟ್ ಇದನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಜನವರಿ 4ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ 65,000 ಫೀಸನ್ನು ಇಟ್ಕೊಂಡಿದ್ದೀವಿ. ಆದರೆ ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಯಾರು ಅರ್ಲಿ ಬರ್ತಾರೋ ಅವರಿಗೆ 10% ಆಫ್ಲೈನ್ಗೆ ಮತ್ತು ಆನ್ಲೈನಲ್ಲಿ 20% ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ನಿಮಗೆ ಕ್ಲಾಸಸ್ ಇರುತ್ತೆ, ಟೆಟ್ ಸೀರೀಸ್ ಇರುತ್ತೆ, ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಮೆಟೀರಿಯಲ್ಸನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಹಾಗಾಗಿ ಇಲ್ಲಿ ನಿಮಗೆ 1-to-1 ಮೆಂಟರಿಂಗ್ ಕೂಡ ಸಿಗ್ತಾ ಬರುತ್ತೆ. ಡೌಟ್ ಕ್ಲಿಯರನ್ನು ಮಾಡ್ತಾ ಬರ್ತೀವಿ. ನೋಟ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ಬಹುತೇಕ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಏನು ಬೇಕು ಅದನ್ನು ಕೂಡ ಕೊಡ್ತಾ ಬರ್ತೀವಿ. ಇದ್ರ ಜೊತೆ ಕ್ಲಾಸಸ್ ಬೇಡ, ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಾವು ಓದ್ಕೊಂಡಿದ್ದೀವಿ, ನಾವು ಪರ್ಸನಲ್ ಗೈಡೆನ್ಸ್ ಬೇಕು ನಮಗೆ ಅಥವಾ ಟೆಟ್ ಸೀರೀಸ್ ಅಷ್ಟೇ ಸಾಕು ಅನ್ನೋರ್ಗೂ ಕೂಡ ಟೆಟ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ. KS ಫಿಲಿಮ್ಸ್ ಕಾಮೆಂಟ್ಸ್ ಟೆಟ್ ಸೀರೀಸ್ ಕೂಡ ಇದೆ. KS ಫಿಲಿಮ್ಸ್ಗೆ ಬೇಕು ಅಂತ ಹೇಳಿದರೆ ಜಸ್ಟ್ 47 ಟೆಸ್ಟನ್ನು ಕೊಡ್ತಾ ಇದ್ದೀವಿ. 47 ಟೆಸ್ಟ್ಗಳು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೈನ್ಸ್ಗೆ ಬೇಕು ಅಂದರೆ 61 ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಟೋಟಲ್ಗೆ ಫಿಲಿಮ್ಸ್ ಮೈನ್ಸ್ 2 ಪೇಪರ್ ಕೂಡ ಫಿಲಿಮ್ಸ್ ಆಗ್ಬೋದು, ಮೈನ್ಸ್ ಆಗ್ಬೋದು, 2 ಕೂಡ ತೊಗೋಬೋದು. ಯಾರು ಫಿಲಿಮ್ಸ್ ಮೈನ್ಸ್ಗೆ ಮತ್ತು ಎನ್ರೋಲ್ ಆಗಿರ್ತೀರಾ
ಅವ್ರಿಗೆ ಇಂಟರ್ವ್ಯೂ ಗೈಡೆನ್ಸ್ ಕೂಡ ಇರ್ತಾ ಹೋಗುತ್ತೆ. ಟೆಟ್ ಸೀರೀಸ್ ಆಲ್ರೆಡಿ ಟೇಕ್ ಆಗಿದೆ. ನೀವು ಯಾರು ಜಾಯ್ನ್ ಆಗ್ತೀರ ಅವ್ರಿಗೆ ಸಿಲೆಬಸನ್ನು ಕೊಟ್ಟು ಡಿಸ್ಕಸ್ನ ಮಾಡಿ ಟೆಟ್ ಸೀರೀಸ್ನ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಅದು 1-to-1 ಮೆಂಟ್ರಿಂಗ್ ಕೂಡ ಇರ್ತಾ ಬರುತ್ತೆ. ನೀವು ಆನ್ಲೈನ್ ತೊಗೊಳ್ಳೋದಾದರೆ ಲೈವ್ ಕರೆಕ್ಷನ್ನ ಮಾಡಿಕೊಡ್ತಾ ಬರ್ತೀವಿ. ನಿಮಗೆ ಆನ್ಲೈನಲ್ಲಿ ಬಂದು ಲೈವ್ ಕರೆಕ್ಷನ್ ಮಾಡೋದ್ರಿಂದ ನಿಮ್ಮ ತಪ್ಪುಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಓಕೆ, ಮುಂದಿನ ಟಾಪಿಕ್ ಹೋಗ್ತಾ ಹೋಗೋಣ. ಯಾರು ಇಂಟ್ರೆಸ್ಟ್ ಇದೆಯೋ ಇದನ್ನು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇನ್ನು GN ರಂಗನಾಥ್ ರಾವ್ ಅವರು ಕೂಡ ನಿಧನ. ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಬಹುತೇಕ ಕೇಳುವಂಥ ಕ್ವಶನ್ಸ್ಗಳಲ್ಲಿ ಇದು ಕೂಡ ಒಂದು. ಯಾಕಂತಂದರೆ ಇವರು ನೀಡಿರುವಂಥ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂತಹ ಅಪಾರವಾದ ಕೊಡುಗೆಯನ್ನು ಪರಿಗಣಿಸಿ ಇವ್ರ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಇವರು ಯಾರು ಅಂತ ನೋಡ್ತಾ ಹೋಗೋಣ. ಇವರು 1947ರಲ್ಲಿ ಬೆಂಗಳೂರು ಜಿಲ್ಲೆಯ ಹಾರೋಹಳ್ಳಿ ಗ್ರಾಮದಲ್ಲಿ ಹುಟ್ಟಿದಂಥವರು. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಅವರು ಏನು ಮಾಡಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ, ಕಾದಂಬರಿಗಳನ್ನು, ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಸಣ್ಣ ಕಥೆಗಳು, ಕಾದಂಬರಿಗಳು, ಪ್ರಬಂಧಗಳನ್ನು ಬರೆದಿರುವಂಥದ್ದು 30ಕ್ಕೂ ಅಧಿಕವಾದಂಥ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಬಹುತೇಕ ಕ್ವಶನ್ಸ್ಗಳು ಕೇಳೋ ಸಾಧ್ಯತೆ ಇರುತ್ತೆ. ಜೊತೆಗೆ ಇವರು ಕವಿಯ ಜೊತೆಗೆ ವಿಮರ್ಶಕರು ಕೂಡ ಹಾಕಿದ್ದರು. ಹಾಗಾಗಿ ಇವ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರ್ತಾ ಹೋಗುತ್ತೆ. ಸಾಹಿತ್ಯ ವಿಮರ್ಶೆಯ ಸಂಗ್ರಹಗಳನ್ನು ಕೂಡ ಮಾಡಿದ್ದಾರೆ. ಯಾರ್ಯಾರ ಮೇಲೆ ವಿಮರ್ಶೆಯ ಸಂಗ್ರಹಗಳನ್ನು ಮಾಡಿದ್ದಾರೆ ಇವರು ಅಂತಂದರೆ ಹೊಸ ತಿರುವು, ಹಿಂದಣ ಹೆಜ್ಜೆ, ಮಾಸ್ತಿಯವರ ನಾಟಕಗಳು, ಇವುಗಳ ಮೇಲೆ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಕ್ವಶನ್ಸ್ನ ಕೇಳಬಹುದು. ಇದ್ರ ಜೊತೆಗೆ ಇವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಬೇರೆ ಭಾಷೆಯ ಅಥವಾ ಒಳ್ಳೆಯ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದವನ್ನು ಕೂಡ ಮಾಡಿದ್ದಾರೆ. ಹಾಗೆ ಕನ್ನಡಕ್ಕೆ ಇವರು ಮಾಡಿರುವಂತಹ ಅನುವಾದ ಪುಸ್ತಕಗಳು ಯಾವುದು ಅನ್ನೋದು ಕೂಡ ಕ್ವಶನ್ಸ್ ಆಗ್ಬೋದು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಕನ್ನಡಕ್ಕೆ ಯಾವ ಪುಸ್ತಕಗಳನ್ನು ಇವರು ಅನುವಾದ ಮಾಡಿದ್ದಾರೆ ಅಂತ ನೋಡೋದಾದರೆ, ರಾಮಚಂದ್ರ ಗುಹಾ ಅವರು ಬರೆದಿರುವಂತಹ ಇಂಡಿಯಾ ಆಫ್ಟರ್ ಗಾಂಧಿ, ನೋಡಿ ವೆರಿ ಇಂಪಾರ್ಟೆಂಟ್. ರಾಮಚಂದ್ರ ಗುಹಾ ಅವರು ಬರೆದಿರುವಂತಹ ಇಂಡಿಯಾ ಆಫ್ಟರ್ ಗಾಂಧಿ, ಮೇಕರ್ಸ್ ಆಫ್ ಮಾಡರ್ನ್ ಇಂಡಿಯಾ ಅನ್ನೋ ರಾಮಚಂದ್ರ ಗುಹಾ ಅವರ 2 ಪುಸ್ತಕವನ್ನು ಕೂಡ ಕನ್ನಡಕ್ಕೆ ಇವರು ಅನುವಾದವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಶೇಕ್ಸ್ಪಿಯರನ್ನು ಕೂಡ ರೋಮಿಯೋ ಅಂಡ್ ಜೂಲಿಯೆಟ್, ಆಂಟನಿ ಕ್ಲಿಯೋಪಾತ್ರ ಇವೆರಡನ್ನೂ ಕೂಡ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಇವರ ಜೊತೆಗೆ JD ಬರ್ನಲ್ ಅವರ ಸೋಷಿಯಲ್ ಸೈನ್ಸ್ ಇನ್ ಹಿಸ್ಟ್ರಿ ಅನ್ನೋ ಪುಸ್ತಕವನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗಾಗಿ ಇವರು ಮಾಡಿರುವಂತಹ ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಪುಸ್ತಕಗಳು ಯಾವುದು ಅನ್ನೋದು ಕೂಡ ಡೈರೆಕ್ಟ್ ಕ್ವಶನ್ಸ್ ಇಲ್ಲಿ ನಿಮಗೆ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಇವೆಲ್ಲವೂ ಕೂಡ ನೀವು ನೋಟನ್ನು ಮಾಡಿ ಇಟ್ಕೊಳ್ಳಿ. ಜೊತೆಗೆ ಇವರಿಗೆ ಇದಲ್ಲದೆ ಯಾವ ಅವಾರ್ಡ್ಗಳು ಬಂದಿದೆ ಅಂತ ನೋಡೋದಾದರೆ, ಇವರು ಪಡೆಯುವಂತಹ ಅವಾರ್ಡ್ಗಳು ಯಾವುದು, ಕಾದ್ರಿ ಶಾಮಣ್ಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ 2009ರಲ್ಲಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ 2018ರಲ್ಲಿ ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಸಂದೇಶ್ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇಷ್ಟು ಕೂಡ ಇವರಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು. ಎಕ್ಸಾಮ್ ಏನು ಬೇಕು ನಾವಷ್ಟು ನಮ್ಮ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ನೋಡೋದಾದರೆ ಮುಂದಿನ ಟಾಪಿಕ್ನ ನೋಡಿದರೆ, ವನ್ಯಜೀವಿಗಳ ವಸ್ತುಗಳ ಸಂಗ್ರಹ ಮತ್ತು ಮಾರಾಟದ ವಿರುದ್ಧ ಕರ್ನಾಟಕ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿ ತರಲಿಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಅಂತ ನಿಮಗೆ ಗೊತ್ತಿರಬೇಕು. ಹುಲಿ ಉಗುರನ್ನು ಕಟ್ ಮಾಡಿ ಅಥವಾ ಸತ್ತಿರುವಂಥ ಹುಲಿ ಉಗುರುಗಳನ್ನು ನಿಮಗೆ ಕತ್ತಿಗೆ ಹಾಕೊಳ್ಳೋದನ್ನು ನೋಡ್ತಾ ಇದ್ವಿ. ದರ್ಶನ್ ಆಗ್ಬೋದು, ಇನ್ನಿತರ ಮೇಲೆ ಕೇಸ್ ಕೂಡ ಆಗಿತ್ತು, ಹೌದಲ್ಲ? ಹಾಗಾಗಿ ನಾವಿಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಇದ್ರ ಮೇಲೆ ನಾವು ಫೋಕಸನ್ನು ಮಾಡಬೇಕಾಗತ್ತೆ. ಇಲ್ಲಿ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನು ಬರ್ತಾ ಹೋಗುತ್ತೆ, ಇದರ ಅಡಿಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಇದನ್ನು ಜಾರಿಗೆ ತಗೊಬರ್ತಿದ್ವಿ. ಯಾವುದನ್ನು ನಿಮಗೆ ಹುಲಿ ಉಗುರನ್ನು ಕಟ್ ಮಾಡೋದಾಗಲಿ, ಅದನ್ನು ಪೆಂಡೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಚರ್ಮಗಳನ್ನು ಬಳಕೆ ಮಾಡೋದು ನಿಷೇಧವನ್ನು ಮಾಡಿದ್ದಾರೆ. ಯಾವ ಕಾಯ್ದೆ ಅಡಿಯಲ್ಲಿ ಅಂತ ಕೇಳ್ತಾರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜಾರಿ ತಗೊಬರ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಅಥವಾ ಒಂದು ಸಮಿತಿಯನ್ನು ಕೂಡ ಫಾರ್ಮ್ ಮಾಡಿದ್ದೀವಿ. ಈ ಸಮಿತಿಯ ಅಧ್ಯಕ್ಷರು ಯಾರು? ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಸಮಿತಿಯನ್ನು ರಚನೆ ಮಾಡಿದರೆ ಸಮಿತಿಗೆ ಒಬ್ಬರು ಅಧ್ಯಕ್ಷನ ಮಾಡ್ಕೊಂಡಿದ್ವಿ, ಅದು ಬಿಸ್ವಜಿತ್ ಮಿಶ್ರಾ. ಬಿಸ್ವಜಿತ್ ಮಿಶ್ರಾ ಅವರು ಈ ಕಮಿಟಿಯ ಒಂದು ಚೇರ್ಮನ್ ಅಥವಾ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರು ಈ ಒಂದು ಆ್ಯಕ್ಟನ್ನು ಯಾರು ವೈಲೇಟ್ ಮಾಡ್ತಿದ್ದಾರೋ ಇವರನ್ನು ಅಥವಾ ಹುಲಿ ಉಗುರುಗಳನ್ನು ಬಳಕೆ ಮಾಡೋದಾಗ್ಬೋದು, ಧರಿಸ್ಕೊಳ್ಳೋದಾಗ್ಬೋದು, ಇಲ್ಲದರ ವಿರುದ್ಧ ತನಿಖೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಈ ಒಂದು ಕಮಿಟಿ ಮಾಡ್ತಾ ಬರುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಈಗಿನ ಅರಣ್ಯ ಸಚಿವರು ಯಾರು ಅಂತ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಇವಾಗ ಇರುವಂತಹ ಸರ್ಕಾರದ ಅರಣ್ಯ ಸಚಿವರು ಕೂಡ ಆಗಿದ್ದಾರೆ. ಇದಲ್ಲದೆ ನಮಗೆ ಈ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವ ಆ್ಯಕ್ಟ್ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ ಗೊತ್ತಿರಬೇಕು. ಒಂದು ಕಡೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರುವಂಥ ಆ್ಯಕ್ಟ್ಗಳನ್ನ ಕೇಳಿಬಿಡ್ತಾನೆ, ಇನ್ನೊಂದು ಕಡೆಗೆ ವರ್ಷ ಅಥವಾ ಯಾವ ವರ್ಷದಲ್ಲಿ ಆ್ಯಕ್ಟ್ ಅಥವಾ ಕಾಯ್ದೆ ಜಾರಿಗೆ ಬಂತು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವಿಲ್ಲಿ ಬಿಲ್ ಅಂತ ನೋಡ್ತೀವಿ, ಆ್ಯಕ್ಟ್ ಅಂತ ನೋಡ್ತೀವಿ. ಇಲ್ಲಿ ನೋಡಿ ಆ್ಯಕ್ಟ್ ಅಂತ ಕಾಯ್ದೆ ಅಂತ ಹೇಳಿದ್ವಿ. ಬಿಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಮಂಡನೆ ಆಗಿ ಕೋರಮ್ನ ಪಡ್ಕೊಂಡು, ರಾಜ್ಯಸಭೆಯಲ್ಲಿ ಮಂಡನೆ ಆಗಿ ಕೋರಮ್ನ ಪಡ್ಕೊಂಡು, ಅನುಮತಿಯನ್ನು ಪಡ್ಕೊಂಡು, ಇದಾದ್ಮೇಲೆ ಪ್ರೆಸಿಡೆಂಟ್ ಹೋದ್ರಿ ಸೈನನ್ನು ಹಾಕಿದರೆ ಇದು ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ ಲೋಕಸಭೆ ರಾಜ್ಯಸಭೆ ಅಷ್ಟೇ ಸೈನ್ ಆಗಿದ್ರೆ ಅದನ್ನು ಆ್ಯಕ್ಟ್ ಅಂತ ಕರೀಲ್ಲ, ಬಿಲ್ ಅಂತ ಕರೀತಾ ಹೋಗ್ತೀವಿ, ಹೌದಲ್ಲ? ಇಲ್ಲಿ ಕಾಯ್ದೆ ಜಾರಿಗೆ ತಂದಿರುವಂಥದ್ದು ಯಾವ್ಯಾವುದು ಕಾಯ್ದೆಗಳನ್ನು ಜಾರಿಗೆ
ಜಾರಿಗೆ ತಗೊಂಬಂದಿದ್ದೀವಿ ಅಂತ ನೋಡೋದಾದ್ರೆ ಇಲ್ಲೆಲ್ಲನೂ ಕೂಡ ಜಾರಿಯಲ್ಲಿರುವಂಥ ಕಾಯ್ದೆಗಳು. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವ ವರ್ಷದಲ್ಲಿ ಜಾರಿಗೆ ತಗೋಬಹುದು ಅಂತ ಕೇಳ್ಬೋದು. 1986 1986ರಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿಗೆ ತಗೊಂಬಂದಿದ್ದೀವಿ. ಅದೇ ರೀತಿಯಲ್ಲಿ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002, ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002, ಫಾರೆಸ್ಟ್ ಆ್ಯಕ್ಟ್ 1980 1980ರಲ್ಲಿ ಅರಣ್ಯ ಕಾಯ್ದೆಯನ್ನು ಜಾರಿಗೆ ತಗೊಂಬಂದಿದ್ದೀವಿ. ಅದೇ ರೀತಿ ಏರ್ ಪೊಲ್ಯೂಷನ್ ಆ್ಯಕ್ಟ್ ಏನು ನಿಮಗೆ ಏರ್ ಪೊಲ್ಯೂಟೆಂಟ್ ಆಗ್ತಾ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದು ಆ್ಯಕ್ಟನ್ನು ಮಾಡ್ಕೊಂಡಿದ್ವಿ 1981ನಲ್ಲಿ. ಇನ್ನು ವಾಟರ್ ಆ್ಯಕ್ಟನ್ನು ಕೂಡ ಜಾರಿ ತಗೊಂಡಿದ್ವಿ 1974ರಲ್ಲಿ. ಇನ್ನು ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001ರಲ್ಲಿ ಜಾರಿ ತಗೊಂಡ್ಬಂದಿದ್ವಿ. ಇನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ಗೆ ಸಂಬಂಧಪಟ್ಟಂಥ ಆ್ಯಕ್ಟನ್ನು ಜಾರಿ ತಗೊಂಡ್ಬಂದಿದ್ವಿ 2006ರಲ್ಲಿ. ಇದು ಎಕ್ಸಾಮ್ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಅದೇ ರೀತಿಯಲ್ಲಿ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್, ಒಂದು ನ್ಯಾಯಾಧೀಕರಣವನ್ನು ಕೂಡ 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಜಾರಿ ತರೋ ಮುಖಾಂತರ ನಿಮಗೆ NGTಯನ್ನು ಜಾರಿ ತಗೊಬರ್ತೀವಿ 2019ರಲ್ಲಿ. ಸೊ ಹಾಗಿದ್ರೆ ಹಸಿರು ನ್ಯಾಯಾಧೀಕರಣವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದ್ದು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತಂದರೆ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಅಡಿಯಲ್ಲಿ 2010ರಲ್ಲಿ ಜಾರಿ ತಗೊಬರ್ತೀವಿ. ಇದ್ರ ಕೆಲಸ ಏನು ಆಗಿದ್ರಿ ಅಂತಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಒಂದು ಹೊಸ ಇಂಡಸ್ಟ್ರಿನ ಓಪನ್ ಮಾಡಬೇಕು, ನಾವಿಲ್ಲಿ NGT ಅವ್ರದ್ದು ಪರ್ಮಿಷನ್ ಬೇಕಾಗ್ತಾ ಹೋಗುತ್ತೆ. ಒಂದು ನ್ಯಾಷನಲ್ ಹೈವೇನ ಮಾಡ್ತಿದ್ದೀವಿ, NGT ಅವ್ರ ಪರ್ಮಿಷನ್ ಬೇಕಾಗುತ್ತೆ. ಅಂದರೆ ಪರಿಸರಕ್ಕೆ ಅಡೆತಡೆ ಮಾಡುವಂಥ ಅಂಶಗಳನ್ನು ನಾವು ಉತ್ಪಾದನೆಯನ್ನು ಮಾಡಬಾರ್ದು, ಪರಿಸರಕ್ಕೆ ಹಾನಿಯನ್ನು ಮಾಡಬಾರ್ದು. ಇಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಧೀಕರಣ ಬೇಕು ಅಂತ ಹೇಳಿ 2010ರಲ್ಲಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಆ್ಯಕ್ಟ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬಹುತೇಕದ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಎಕ್ಸಾಂಪಲ್ ಎಲ್ಲ ಹೇಳಿದ್ವಿ, ಇವೆಲ್ಲನೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಮಾಡಿಕೊಂಡಿರುವಂಥ ಪ್ರಮುಖವಾಗಿರುವಂಥ ಕಾಯ್ದೆಗಳು. ಅದಲ್ಲ ನಾವು ಬರೀ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕಾಗಲ್ಲ, ಯಾವ್ಯಾವ ಕಾಯ್ದೆಗಳು ಬರ್ತವೆ ಡೈರೆಕ್ಟಾಗಿ ನೋಡ್ತಾ ಹೋಗ್ತೀವಿ. ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಇನ್ ಡಿಟೈಲ್ ಆಗಿ ಇವೆಲ್ಲ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಆಪರೇಷನ್ ಅಜಯ್. ಸೊ ಇಲ್ಲಿ ಆಪರೇಷನ್ ಅಜಯ್ ಯಾವುದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಓದಿರ್ತೀರ. ಇಲ್ಲಿ ಆಪರೇಷನ್ ಅಜಯ್ ಅಂತ ಹೇಳೋದು ಇಸ್ರೇಲಲ್ಲಿ ನಿಮಗೆ ಗೊತ್ತಿರಬೇಕು ಗಾಜಾ ಪಟ್ಟಿ ಮತ್ತು ಇಸ್ರೇಲ್ ನಡುವೆ, ಅಂದರೆ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಾರ ಆಗುತ್ತೆ ಆಗಸ್ಟ್ ಮಂತಿಂದ. ಆ ಟೈಮಲ್ಲಿ ಗಾಜಾ ಪಟ್ಟಿ ಅಂತ ನೀವು ಏನು ನೋಡ್ತಾ ಇದ್ರೆ ಇಲ್ಲಿ ಗಾಜಾ ಸಿಟಿ ಏನಿದೆ, ಈ ಗಾಜಾ ಸಿಟಿಯಲ್ಲಿ 26ರಿಂದ 28 ಲಕ್ಷ ಅಷ್ಟು ಜನಸಂಖ್ಯೆ ಇರೋ ನಿಬಿಡವಾಗಿರೋ ಪ್ರದೇಶ. ಇಲ್ಲಿ ಹಮಾಸ್ ಅನ್ನೋ ಉಗ್ರರು ಏನು ಹಿಡಿತಕ್ಕೆ ಇಟ್ಕೊಂಡಿರ್ತಾರೆ. ಇವರು ಏಕಾಏಕಿ ಇಸ್ರೇಲ್ ಮೇಲೆ ದಾಳಿ ಮಾಡೋದರಿಂದ ಅಥವಾ ಇಲ್ಲಿ ಪ್ಯಾಲೆಸ್ತೈನ್ ಮತ್ತು ಅಥವಾ ಗಾಜಾ ಪಟ್ಟಿಯಿಂದಿರುವಂಥ ಉಗ್ರರು ಹಮಾಸ್ ಉಗ್ರರು ಇದ್ರ ಮೇಲೆ ದಾಳಿ ಮಾಡೋದ್ರಿಂದ ಮುಗ್ದಿಂದ ಪರಿಸ್ಥಿತಿ ಉಂಟಾಗ್ತಾ ಬರುತ್ತೆ. ಇಂಥ ಸಂದರ್ಭದಲ್ಲಿ ಇಸ್ರೇಲಿಂದ ಭಾರತಕ್ಕೆ ಭಾರತೀಯರನ್ನ ಕರ್ಕೊಬರುವಂಥ ಒಂದು ಪ್ರಯತ್ನ ನಡೀತೆ. ಅದಕ್ಕೆ ಇವರು ಇಡುವಂಥ ಹೆಸರೇ ಆಪರೇಷನ್ ಅಜಯ್. ಹೌದಲ್ಲ? ಹಾಗೆ ಈ ಇಸ್ರೇಲ್ ಏನಕ್ಕೋಸ್ಕರ ಇಸ್ಯೂಸಲ್ಲಿದೆ, ಯಹೂದಿಗಳ ನಾಡು ಯಾವುದು ಅಂತ ಕೇಳಿದ್ರೆ ಇಸ್ರೇಲ್ ಅವರು. ಈ ಇಸ್ರೇಲ್ ಯಾವಾಗಲೂ ಕೂಡ ನೋಡಿ ಇಲ್ಲಿ ಜೆರುಸಲೇಮ್ ಅಂತ ನೀವು ನೋಡ್ತಾ ಇದ್ರಲ್ಲ, ಈ ಜೆರುಸಲೇಮ್ ಇದೆಲ್ಲ ಇದು ಯಾವಾಗಲೂ ಕೂಡ ಇಸ್ಯೂಸಲ್ಲಿರುತ್ತೆ. ಇಲ್ಲಿ ಜ್ಯೂಸ್ ಕಮ್ಯುನಿಟಿ ಅಥವಾ ಯಹೂದಿಗಳು ಕೂಡ ಇಲ್ಲಿಗೆ ಸಂಬಂಧಪಟ್ಟವರಾಗಿರ್ತಾರೆ, ಮುಸಲ್ಮಾನ್ ಕಮ್ಯುನಿಟಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಜೊತೆಗೆ ನಿಮ್ಗೆ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥದ್ದು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸಂಬಂಧಪಟ್ಟಾಗಿ ಈ 3 ಧರ್ಮಗಳ ನಡುವೆ ಯುದ್ಧ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಯಹೂದಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಲ್ಯಾಂಡ್ ಇರೋದ್ರಿಂದ, ಇಸ್ರೇಲ್ ಇರೋದ್ರಿಂದ ಇಲ್ಲಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಯಾವಾಗಲೂ ಕೂಡ ಯುದ್ಧ ನಡೀತಾ ಇರುತ್ತೆ. ನಿಮಗೆ ಗೊತ್ತಿರೋ ಮುಂದಿನ ದಿನಗಳಲ್ಲಿ ಇದೇ ಟಾಪಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಬಂದಾಗ. ಇಲ್ಲಿ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಿರೋದ್ರಿಂದ ಅಲ್ಲಿರುವಂತಹ ಭಾರತೀಯರನ್ನ ಭಾರತಕ್ಕೆ ಕರ್ಕೊಬಿಡುವಂಥ ಪ್ರಯತ್ನವನ್ನು ಮಾಡಲಿದ್ದೆ ಯಾವ ಆಪರೇಷನ್, ಅದು ಆಪರೇಷನ್ ಅಜಯ್ ಹೆಸರಲ್ಲಿ ಮಾಡ್ತೀವಿ. ಇಲ್ಲಿ ಒಂದಷ್ಟು ನೋಡೋದಾದ್ರೆ ಈ ಇಸ್ರೇಲಿನ ಸುತ್ತುವರೆದಿರುವಂತಹ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ ಈಜಿಪ್ಟ್ ರಾಷ್ಟ್ರ ಸುತ್ತುವರೆದಿದೆ. ಅದ್ರ ಜೊತೆಗೆ ಜೋರ್ಡಾನ್ ರಾಷ್ಟ್ರ ಬರುತ್ತೆ, ಸಿರಿಯಾ ಬರುತ್ತೆ, ಲೆಬನಾನ್. ಇಸ್ರೇಲ್ ಜೊತೆಗೆ ಬೌಂಡ್ರಿಯನ್ನು ಶೇರ್ ಮಾಡಿರುವಂತಹ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು ಯಾವುದು? ಲೆಬನಾನ್, ಸಿರಿಯಾ, ಜೋರ್ಡಾನ್ ಮತ್ತು ಈಜಿಪ್ಟ್. ಗಾಜಾ ಪಟ್ಟಿ ಎಲ್ಲಿ ಬರ್ತಾ ಇದೆ? ಗಾಜಾ ಪಟ್ಟಿ ಇಸ್ರೇಲ್ನ ಪಾರ್ಟ್ ಆಗಿ ನೋಡ್ತಾ ಇದ್ದೀವಿ, ಬಟ್ ಇದು ಪ್ಯಾಲೆಸ್ತೈನ ಪಾರ್ಟ್ ಆಗಿರುತ್ತೆ. ಹೌದಲ್ಲ? ಗಾಜಾ ಪಟ್ಟಿ ಯಾವ ಜೊತೆಗೆ ಬೌಂಡ್ರಿ ಶೇರ್ ಮಾಡಿದೆ? ಒಂದು ಕಡೆ ಇಸ್ರೇಲನ್ನು, ಒಂದು ಕಡೆಗೆ ಈಜಿಪ್ಟನ್ನು, ಇನ್ನೊಂದು ಕಡೆಗೆ ಮೆಡಿಟರೇನಿಯನ್ ಸೀಯನ್ನು ಕೂಡ ನೋಡಿದ್ದೀವಿ. ಇಲ್ಲಿ ಜನಸಂಖ್ಯೆ ಅತ್ಯಂತ ಹೆಚ್ಚಿರೋದನ್ನು ನೋಡ್ತಾ ಇದ್ದು ಸಣ್ಣ ಪ್ರದೇಶದಲ್ಲಿ 26ರಿಂದ 27 ಲಕ್ಷ ಮುಸಲ್ಮಾನ್ ಕಮ್ಯುನಿಟಿಯವರು ಇರೋದನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಇದು ಇಶ್ಯೂಸಲ್ಲೂ ಕೂಡ ಇದೆ. ಹಾಗಾಗಿ ಇದು ನಾವಿಲ್ಲಿ ಗಮನ ಇಟ್ಟು ನೋಡಬೇಕಾಗತ್ತೆ. ಇದಾದಮೇಲೆ ನಾವಿಲ್ಲಿ ನೋಡೋದಾಯಿತು ಅಂತಂದರೆ ಇಲ್ಲಿ ಇಸ್ರೇಲ್ ಸಂಘಟಿತ ಇರುವಂತಹ ಅದು ಇಲ್ಲಿ ಇಸ್ರೇಲಲ್ಲಿ ಏನು ಇವಾಗ ಈ ಒಂದು ಆಪರೇಷನ್ ಅಜಯ್ ಹೆಸರಲ್ಲಿ ಇಂಡಿಯಾ ಕರ್ಕೊಂಬರ್ತೀವಿ ನಾಗರಿಕತರನ್ನು, ಇವೆಲ್ಲನೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಆಪರೇಷನ್ ಅಡಿಯಲ್ಲಿ ಜಾರಿ ಕರ್ಕೊಂಬಂದಿದ್ದೀವಿ ಅಂತಲೂ ಕೂಡ ನಾವಿಲ್ಲಿ ಕೇಳಬಹುದು. ಅದೇ ರೀತಿಯಲ್ಲಿ ಇಸ್ರೇಲ್ನ ಕ್ಯಾಪಿಟಲ್ ಯಾವುದು? ಜೆರುಸಲೇಮ್. ವೆರಿ ಇಂಪಾರ್ಟೆಂಟ್. ಇಸ್ರೇಲ್ನ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ, ಜೆರುಸಲೇಮ್. ಈಜಿಪ್ಟ್ನ ಪ್ರೆಸಿಡೆಂಟ್ ಯಾರು? ಇಸಾಕ್ ಹರ್ಜೋಗ್ ಅನ್ನೋರು ಇಲ್ಲಿ ಇಸ್ರೇಲ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾರು? ಬೆಂಜಮಿನ್ ನೆತನ್ಯಾಹು ಅನ್ನೋರು ಇಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಮತ್ತು
ಶೇಕಲ್, ನೀವು ಶೇಕಲ್ ಅಂತ ಹೇಳೋದು ಇಲ್ಲಿಯ ಕರೆನ್ಸಿ, ಇಸ್ರೇಲಲ್ಲಿ ಯೂಸ್ ಮಾಡುವಂಥ ಕರೆನ್ಸಿ ಆಗಿರುತ್ತೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕ್ವಶನ್, ಯಾವ ಕರೆನ್ಸಿ ಯಾವುದು, ಪ್ರೆಸಿಡೆಂಟ್ ಯಾವುದು, ಅಲ್ಲಿರುವಂಥ ಪ್ರೈಮ್ ಮಿನಿಸ್ಟರ್ ಯಾವುದು, ಅಲ್ಲಿರುವಂಥ ಲಾರ್ಜೆಸ್ಟ್ ಸಿಟಿ ಅಥವಾ ಕ್ಯಾಪಿಟಲ್ ಯಾವುದು ಅಂತಲೂ ಕೂಡ ಎಕ್ಸಾಮಲ್ಲಿ ಕೇಳುವುದು. ಇದ್ರ ಸಂಬಂಧಪಟ್ಟಂತೆ ಹಿಸ್ಟ್ರಿಯ ಮೇಲೆ, ಸೊ ಯಾವುದು ಜ್ಯೂಸ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಅಥವಾ ಯಹೂದಿಗಳಿಗೆ ಸಂಬಂಧಪಟ್ಟಂತೆ, ಜೆರುಸಲೇಮ್ಗೆ ಸಂಬಂಧಪಟ್ಟಂತೆ ಇತಿಹಾಸದ ಮೇಲೂ ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಒಂದು ಸಂಪೂರ್ಣವಾಗಿ ಅದೇ ಒಂದು ಇಶ್ಯೂಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಇದನ್ನು ನೋಡಿ. ಇನ್ನು ಆದಿ ಮಹೋತ್ಸವ 2023 ವೆರಿ ಇಂಪಾರ್ಟೆಂಟ್. ಆದಿ ಮಹೋತ್ಸವ 2020, ಆದಿ ಮಹೋತ್ಸವ 2023 ಎಲ್ಲಿ ನಡೀತು, ಯಾಕೆ ನಡೀತು, ಯಾರು ಇದನ್ನು ಉದ್ಘಾಟನೆಯನ್ನು ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಬುಡಕಟ್ಟು ವ್ಯವಹಾರಗಳ ಕೇಂದ್ರ ಸಚಿವರು ಏನಿದ್ದಾರೆ, ಸೊ ಟ್ರೈಬಲ್ ಮಿನಿಸ್ಟರ್ ಏನಿದ್ದಾರೆ ಅವ್ರು ಯಾರು ಅಂತ ಕೇಳಿದ್ದಾರೆ. ಭಾರತದ ಟ್ರೈಬಲ್ ಮಿನಿಸ್ಟರ್ ಯಾರು, ಅರ್ಜುನ್ ಮುಂಡಾ. ಸೊ ಭಾರತದ ಟ್ರೈಬಲ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಅರ್ಜುನ್ ಮುಂಡಾ. ಇವರು ಜಾರ್ಖಂಡ್ ಅಲ್ಲಿ, ಸೊ ಹಾಗೆ ಆದಿ ಮಹೋತ್ಸವ ನಡೆದಿರೋದು ಎಲ್ಲಿ, ಜಾರ್ಖಂಡ್ ಅಲ್ಲಿ ಆದಿ ಮಹೋತ್ಸವ ನಡೆಯುತ್ತೆ. 2023 ಆದಿ ಮಹೋತ್ಸವ ನಡೆದಿದ್ದು ಎಲ್ಲಿ, ಜಾರ್ಖಂಡ್ ಅಲ್ಲಿ. ಸೊ ಜಾರ್ಖಂಡಿನ ಜೇಮ್ಸೆಡ್ಪುರ, ಜಾರ್ಖಂಡ್ ಎಲ್ಲಿ ನಡೀತಾ ಹೋಗ್ತು, ಜಾರ್ಖಂಡಿನ ಜೇಮ್ಸೆಡ್ಪುರದಲ್ಲಿ ಆದಿ ಮಹೋತ್ಸವ ನಡೀತು. ಇದನ್ನು ಇನಾಗ್ರೇಟ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಕೇಂದ್ರ ಸಚಿವ, ಬುಡಕಟ್ಟು ವ್ಯವಹಾರಗಳ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಅವರು ಇದನ್ನು ಉದ್ಘಾಟನೆ ಮಾಡಿದ ಅಕ್ಟೋಬರ್ 7ನೇ ತಾರೀಕಿನಂದು ಇದನ್ನು ಉದ್ಘಾಟನೆ ಮಾಡ್ತಾ ಬರ್ತಾರೆ. ಹೌದಲ್ಲ, ಇದು ಕೂಡ ಎಕ್ಸಾಮ್ ಡೈರೆಕ್ಟ್ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ಯಾವುದರ ಅಡಿಯಲ್ಲಿ ನೋಡ್ತಿದ್ವಿ, ಆಜಾದಿ ಕಾ ಅಮೃತ್ ಮಹೋತ್ಸವ ಯೋಜನೆಯ ಅಡಿಯಲ್ಲಿ. ವೆರಿ ಇಂಪಾರ್ಟೆಂಟ್. ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ ತಿಂಗಳ 7ರಿಂದ 16ನೇ ತಾರೀಕುವರೆಗೂ ಕೂಡ ಈ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕ್ವಶನ್ಸ್ ಕೇಳಿದ್ರೆ ಫುಲ್ ಫಾರ್ಮ್ ಕೂಡ ಕೇಳಿಬಿಡ್ತೀನಿ. TRIFED ಅಂತಂದ್ರೆ ಏನು ಅಂತ ಫುಲ್ ಫಾರ್ಮ್ ಕೂಡ ಕೇಳಿಬಿಡ್ತಾರೆ. ಮತ್ತೊಂದ್ಸಲ ನೋಟ್ ಮಾಡ್ಕೊಳ್ಳಿ. ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಾ ಹೋಗುತ್ತೆ. ಆದಿ ಮಹೋತ್ಸವವನ್ನು ಆಯೋಜನೆ ಮಾಡಿರುವಂತಹ ಸಂಸ್ಥೆ ಯಾವುದು, ಲಿಮಿಟೆಡ್ ಯಾವುದು ಅಂತ ಕೇಳಿದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಫುಲ್ ಫಾರ್ಮ್ ಅಲ್ಲೂ ಕೂಡ ಕೇಳಬಹುದು. ಇದನ್ನ ಕ್ವಶನ್ಸ್ ಕೇಳೋ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಇದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಹೌದಲ್ಲ, ಹಾಗಿದ್ರೆ ಏನಕ್ಕೋಸ್ಕರ ಈ ಮಹೋತ್ಸವನ ಮಾಡ್ತಿರೋದು, ಸೊ ಟ್ರೈಬಲ್ ಬುಡಕಟ್ಟು ಜನಗಳು ಉತ್ಪಾದನೆ ಮಾಡುವಂತಹ ಸೊ ಕರಕುಶಲ ವಸ್ತುಗಳನ್ನು ಅವರಿಗೆ ಕೈಗಾರಿಕೀಕರಣವನ್ನು ಮಾಡಲಿಕ್ಕೋಸ್ಕರ, ಅವರಿಗೆ ಉದ್ಯಮಶೀಲತೆಯನ್ನು ಹೆಚ್ಚಲಿಕ್ಕೋಸ್ಕರ, ಅವರ ಸಂಸ್ಕೃತಿಯನ್ನು ಬೆಳಕಿಗೆ ತರಲಿಕ್ಕೋಸ್ಕರ, ಅವರ ಊಟ ವ್ಯವಸ್ಥೆ, ಅವ್ರು ಏನು ಯಾವ ರೀತಿಯಲ್ಲಿ ಊಟ ಮಾಡ್ತಾರೆ, ಪಾಕ ಪದ್ಧತಿ ಏನಿದೆ, ಅವರ ಅಡುಗೆಯ ಕ್ರಮಗಳು, ಇದೆಲ್ಲವನ್ನು ಕೂಡ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಲಿಕ್ಕೋಸ್ಕರ, ಮತ್ತು ಅವರ ವಾಣಿಜ್ಯ ಮತ್ತು ಪ್ರಾಚೀನ ಸಾಂಪ್ರದಾಯಿಕತೆಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಲಿಕ್ಕೋಸ್ಕರ, ಅದಕ್ಕೊಂದು ಇಂಡಸ್ಟ್ರಿಯಲೈಸ್ ಟಚನ್ನು ಕೊಡಲಿಕ್ಕೋಸ್ಕರ ಈ ಒಂದು ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ. ಅಂತಂದರೆ ಬುಡಕಟ್ಟು ಜನಗಳು ಅಲ್ಲಿ ಇರುವಂತಹ ಕ್ರಿಯೇಟಿವಿಟಿಯನ್ನು, ಅವರ ಸಂಪ್ರದಾಯಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡೋದ್ರ ಜೊತೆಗೆ ಅವರಿಗೆ ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಕೊಡುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥ ಕಾರ್ಯವಾಗಿರುತ್ತೆ. ಅಂದರೆ ಇವರಿಗೆ ಮುಂಚೂಣಿಗೆ ತರುವಂಥ ಪ್ರಯತ್ನವನ್ನು ಈ ಒಂದು ಮುಖಾಂತರ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಯಾಕೆ ಇದನ್ನು ನೋಡ್ತೀವಿ ಅಂದರೆ 2023 23 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರಿತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಹಾಗೆ ಏನೋ ಕ್ವಶನ್ಸ್ ಕೇಳಿದ್ರೆ 2023 ಯಾವ ಇಯರ್ ಅಂತ ಗುರುತು ಮಾಡ್ಕೊಂಡಿದ್ವಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಮಾಡ್ಕೊಂಡಿದ್ವಿ. ಈ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ನಾವು ಮಾಡ್ಕೊಂಡಿರೋದ್ರಿಂದ ಈ ಬುಡಕಟ್ಟು ಜನಾಂಗದವರು ಬೆಳೆದಿರುವಂಥ ಸಿರಿಧಾನ್ಯಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುತ್ತೆ. ಇದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆದಿ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ. ಆದಿ ಮಹೋತ್ಸವ ಎಲ್ಲಿ ನಡೀತು, ಜೆಮ್ಸೆಡ್ಪುರದಲ್ಲಿ, ಜಾರ್ಖಂಡಲ್ಲಿ. ಇದನ್ನು ಯಾರು, ಅರ್ಜುನ್ ಮುಂಡಾ ಅವರು ಇದನ್ನ ಇನಾಗ್ರೇಟ್ ಮಾಡ್ತಾ ಬರ್ತಾರೆ. ಇದನ್ನು ಯಾವ ಸಂಸ್ಥೆ ಇದನ್ನ ಇನಾಗ್ರೇಟ್ ಮಾಡ್ತಾ ಬಂತು. ಇದ್ರ ಜೊತೆಗೆ 2023 ಯಾವ ಒಂದು ಇಯರ್ ಅಂತ ನಾವಿಲ್ಲಿ ಮಾಡ್ಕೊಂಡಿದ್ವಿ, ಇವೆಲ್ಲ ಕೂಡ ನೋಡ್ತೀವಿ. ಜೊತೆಗೆ ಇನ್ಫಾರ್ಮೇಷನ್ ನೋಡಬೇಕು. ಯಾವುದಾದ್ರು ಒಂದು ಸ್ಟೇಟ್ ಬಗ್ಗೆ ಬಂದಾಗ ಆ ಸ್ಟೇಟ್ ಕ್ಯಾಪಿಟಲ್ ಯಾವುದು, ಅಲ್ಲಿರುವಂಥ CM ಯಾರು, ಇವೆಲ್ಲ ಕೂಡ ಇನ್ಫಾರ್ಮೇಷನ್ ತಗೊಂಡ್ರೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಕೂಡ ನಮ್ಗೆ ಕ್ಲಿಯರ್ ಆಗ್ತದೆ. ಹಾಗಿದ್ರೆ ಇಲ್ಲಿ ಜಾರ್ಖಂಡ್ನ ರಾಜಧಾನಿ ಯಾವುದು, ರಾಂಚಿ. ವೆರಿ ಇಂಪಾರ್ಟೆಂಟ್. ಜಾರ್ಖಂಡ್ನ ರಾಜಧಾನಿ ಯಾವುದು, ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ರಾಂಚಿ. ಅದೇ ರೀತಿ ಉಪರಾಜಧಾನಿ ನೋಡಿ, ಜಾರ್ಖಂಡ್ಗೆ ಒಂದು ಉಪ ರಾಜಧಾನಿಯನ್ನು ಕೂಡ ನೋಡ್ತಾ ಹೋಗ್ತೀವಿ. ಅದ್ಯಾವುದು, ದುಮ್ಕಾ. ಇದನ್ನ ಎಕ್ಸಾಮ್ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಉಪ ರಾಜಧಾನಿ, ಜಾರ್ಖಂಡಿನ ಉಪ ರಾಜಧಾನಿ ದುಮ್ಕಾ. ದೊಡ್ಡ ನಗರ ಯಾವುದು, ಜೇಮ್ಸೆಡ್ಪುರ. ಇನ್ನು ರಾಜ್ಯಪಾಲರು ಯಾರು, ಇಲ್ಲಿ CP ರಾಧಾಕೃಷ್ಣನ್ ಅವರು ಇದರ ರಾಜ್ಯಪಾಲರಾಗಿದ್ದಾರೆ. ಇದಕ್ಕೊಂದು ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅನ್ನೋರು ಈ ಒಂದು ಜಾರ್ಖಂಡಿನ ಮುಖ್ಯಮಂತ್ರಿಗಳು. ಸೊ ಕ್ಲಿಯರ್, ಇಷ್ಟು ಕೂಡ ನಿಮಗೆ ಬೇಕಾಗ್ತಾ ಬರುತ್ತೆ ಸ್ನೇಹಿತರೆ. ಇನ್ನಾಗಿದ್ರೆ ಈ ಜಾರ್ಖಂಡ್ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಯಾವುದು, ರಾಜ್ಯಗಳು ಯಾವುದು, ಯಾವ ರಾಜ್ಯಗಳ ಜೊತೆಗೆ ಈ ಜಾರ್ಖಂಡ್ ಬೌಂಡರಿಯನ್ನು ಶೇರ್ ಮಾಡಿದೆ ನೋಡ್ತಾ ಹೋಗೋಣ. ನೋಡ್ಬೇಕು, ಜಾರ್ಖಂಡ್ ಇಲ್ಲಿ ಬರುವಂತಹ ಒಂದು ರಾಜ್ಯ. ಈ ಜಾರ್ಖಂಡ್ ಯಾವ್ದನ್ನು ಸುತ್ತುವರೆದಿದೆ, ಒಂದ್ ಕಡೆ ಬಿಹಾರವನ್ನ, ಒಂದ್ ಕಡೆ ಉತ್ತರ ಪ್ರದೇಶವನ್ನ, ಒಂದ್ ಕಡೆ ಛತ್ತೀಸ್ಗಢನ್ನ, ಒಂದ್ ಕಡೆಗೆ ಒಡಿಶಾವನ್ನ, ಮತ್ತೆ ಇಲ್ಲಿ ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶ್, ಛತ್ತೀಸ್ಗಢ ಮತ್ತೆ ಒಡಿಶಾ ರಾಜ್ಯಗಳ ಜೊತೆಗೆ ಬೌಂಡ್ರಿಯನ್ನ ಶೇರ್ ಮಾಡಿರುವಂತಹ ರಾಜ್ಯ
ಯಾವುದು ಜಾರ್ಖಂಡ್. ಸೊ ಹಾಗಾಗಿ ಜಾರ್ಖಂಡ್ ಯಾವ ಯಾವ ರಾಜ್ಯಗಳ ಜೊತೆಗೆ ಬೌಂಡ್ರಿನ ಶೇರ್ ಮಾಡಿದ್ದನ್ನು ಕೂಡ ನಾವಿಲ್ಲಿ ನೋಡಿದೀವಿ. ಇದರ ಮ್ಯಾಪ್ ವರ್ಕ್ ಮಾಡ್ತಾ ಹೋದ್ರೆ ಬಹುಶಃ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ ಆಗ್ತಾ ಬರುತ್ತೆ. ಇನ್ನು ಇದೇ ರೀತಿಯಲ್ಲಿ ಬಂದ ನೆಕ್ಸ್ಟ್ ಟಾಪಿಕ್ ಹೋಗೋಣ, ಚಕ್ರವತ್. ಎಕ್ಸಾಮ್ ಅಲ್ಲಿ ಬಹುತೇಕ ಕೇಳುವಂತಹ ಕ್ವಶನ್ಸ್ ಗಳಲ್ಲಿ ಇದು ಕೂಡ ಒಂದು. ಭಾರತ ತನ್ನಲ್ಲಿ ಇರುವಂತಹ ನೌಕಾಪಡೆ ಆಗ್ಬೋದು, ಮತ್ತೆ ವಾಯುಪಡೆ ಆಗ್ಬೋದು, ಮತ್ತೆ ಮಿಲಿಟರಿ ಆಗ್ಬೋದು, ಭೂಸೈನ್ಯ ಆಗ್ಬೋದು, ಮೂರನ್ನು ಕೂಡ ಸೇರ್ಕೊಂಡು ಚಕ್ರವತ್ ಅನ್ನೋ ಒಂದು ಪ್ರತಿ ವರ್ಷ ಚಕ್ರವತ್ ಅನ್ನೋ ಒಂದು ವ್ಯಾಯಾಮವನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ಸಲ ಬಂದು ಒಬ್ಬೊಬ್ರು ಸರದಿಯಲ್ಲಿ ಮಾಡ್ತಾ ಬರ್ತಾರೆ. ಒಂದು ವರ್ಷ ನೌಕೆಯವರು ಮಾಡ್ತಾರೆ, ಒಂದು ಟೈಮ್ ಭೂಸೇನೆಯವರು ಮಾಡ್ತಾರೆ, ಒಂದ್ಸಲ ವಾಯುಸೇನೆಯವರು ಮಾಡ್ತಾರೆ. ಅದೇ ರೀತಿಯಲ್ಲಿ 2023 ನೌಕಾಪಡೆಯವರು ಈ ಒಂದು ಚಕ್ರವತ್ ಅನ್ನುವ ಒಂದು ವ್ಯಾಯಾಮವನ್ನ ಎಕ್ಸರ್ಸೈಸ್ ಅನ್ನ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಭಾರತೀಯ ನೌಕಾಪಡೆ ಮಾಡಿರುವಂತದ್ದು ಅಕ್ಟೋಬರ್ 9ನೇ ತಾರೀಕಿಂದ 11ನೇ ತಾರೀಕುವರೆಗೆ ಇಲ್ಲಿ ಗೋವಾದಲ್ಲಿ ಮಾಡಿದ್ದಾರೆ. ಸೊ ಕ್ಲಿಯರ್. ಇದಕ್ಕೆ ಯಾವ ಹೆಸರು ಇಟ್ಕೊಂಡಿದ್ದಾರೆ? ಚಕ್ರವತ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದಾರೆ. 2023 ಚಕ್ರವತ್ ನಡೆದಿದ್ದು ಎಲ್ಲಿ? ಗೋವಾದಲ್ಲಿ. ಇದನ್ನ ಆರ್ಗನೈಸ್ ಮಾಡಿದವರು ಯಾರು? ಭಾರತದ ನೌಕಾಪಡೆ. ವಾರ್ಷಿಕ ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದ ವ್ಯಾಯಾಮವನ್ನ ನಾವಿಲ್ಲಿ ಮಾಡ್ಕೊಂಡಿದ್ವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೂರು ಕೂಡ ಸೇರ್ಕೊಂಡು ಜಾಯಿಂಟ್ ಆಗಿ ಮಾಡಿರುವಂತದ್ದು. ಏರ್ ಫೋರ್ಸ್ ಆಗ್ಬೋದು, ಇಂಡಿಯನ್ ಆರ್ಮಿ ಆಗ್ಬೋದು, ನೇವಿ ಆಗ್ಬೋದು, ಮೂರು ಸೇರ್ಕೊಂಡು ಈ ಒಂದು ಚಕ್ರವತ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮೊದಲ ಆವೃತ್ತಿ ನಡೆದಿದ್ದು ಯಾವಾಗ? 2015ರಲ್ಲಿ ಇದರ ಮೊದಲ ಆವೃತ್ತಿ ನಡೀತಾ ಹೋಗುತ್ತೆ. ಇದು ಮೊದಲ ಆವೃತ್ತಿ ಆದ್ಮೇಲೆ 2016ರಿಂದ ಒಬ್ಬರು ಆದ್ಮೇಲೆ ಒಬ್ಬರು ಪ್ರತಿ ವರ್ಷವನ್ನು ಕೂಡ ನಡೆಸ್ತಾ ಬಂದಿದ್ದಾರೆ. ಇದೇ ರೀತಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ಭಾರತೀಯ ಸೇನೆ ಆಗ್ಬೋದು, ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆ, ಈ ಮೂರು ಕೂಡ ನೇವಿ, ಏರ್ ಫೋರ್ಸ್ ಆಗ್ಬೋದು, ಜೊತೆಗೆ ಆರ್ಮಿ, ಈ ಮೂರು ಕೂಡ ಮಾಡ್ತಿದ್ದಾರೆ. ಪ್ರತಿ ವರ್ಷ ಒಬ್ಬರಾದ್ಮೇಲೆ ಒಬ್ಬರು ಇದನ್ನ ಮಾಡ್ತಿರೋದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಆಗಿರೋ ಲಾಸ್ಟ್ ಇಯರ್ ಆಗಿದ್ದು 2022 ಆಗಿದ್ದಿಲ್ಲ ಆಗ್ರಾದಲ್ಲಿ. ಸೊ ಇಂಡಿಯನ್ ಏರ್ ಫೋರ್ಸ್ ಅವರು 2000 ಲಾಸ್ಟ್ ಟೈಮ್ ಅಲ್ಲಿ ಆಗಿದೆ 2022 ಆಗಿದ್ದಿಲ್ಲ ಆಗ್ರಾದಲ್ಲಿ IAF ಅವರು ಇದನ್ನ ಆಯೋಜನೆಯನ್ನ ಮಾಡಿ, ಇಂಡಿಯನ್ ಏರ್ ಫೋರ್ಸ್ ಆಯೋಜನೆ ಮಾಡಿದ್ರು. ಈ ಸಲ ಯಾರು ಆಯೋಜನೆ ಮಾಡಿದ್ದಾರೆ? ನಿಮಗೆ ಚಕ್ರವತ್ ಅನ್ನೋದನ್ನ ಗೋವಾದಲ್ಲಿ ನೌಕಾಪಡೆಯವರು ಆಯೋಜನೆಯನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಲಾಸ್ಟ್ ಟಾಪಿಕ್ ಬಂದಿದ್ದೀವಿ. ಸೊ ಯಾಕೆ ಸಣ್ಣ ವಿಡಿಯೋ ಮಾಡ್ಕೊಳ್ತಾ ಹೋಗೋಣ, ತುಂಬಾ ಲೆಂತ್ ಆದ್ರೆ ಕಷ್ಟ ಆಗುತ್ತೆ ನಿಮ್ಗೆ. ಹಾಗಾಗಿ ಒಂದು 7, 8, 10 ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಪ್ರತಿ ವಿಡಿಯೋದಲ್ಲೂ ಕೂಡ. ಅದೇ ರೀತಿಯಲ್ಲಿ ಬಂದಾಗ ಅರುಣಾಚಲ ಪ್ರದೇಶದಲ್ಲಿ ಒಂದು GI ಟ್ಯಾಗ್ ಅನ್ನ ಪಡ್ಕೊಂಡಿದೆ. ಯಾಕೆ ಚುರುಪಿಗೆ GI ಟ್ಯಾಗ್ ಅನ್ನ ಕೊಟ್ಟಿದೆ? ಯಾಕೆ ಚುರುಪಿ ಅಂತ ಹೇಳೋದು ಅಲ್ಲಿ ಒಂದು ಹಾಲಿನ ಉತ್ಪನ್ನವಾಗಿರುತ್ತೆ. ನೋಡಿ, ಇವಾಗ ಏನು ಪ್ರಾಣಿನ ನೋಡ್ತಿದ್ರ, ಈ ಪ್ರಾಣಿ ನೀಡುವಂತಹ ಹಾಲಿನ ಉತ್ಪನ್ನಕ್ಕೆ GI ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಇದು ಹೈಯೆಸ್ಟ್ ಪ್ರೋಟೀನ್ ಅನ್ನ ಹೊಂದಿರೋದ್ರಿಂದ, ಅದರಿಂದ ಬುಡಕಟ್ಟು ಸಮುದಾಯಗಳಿಗೆ ಪ್ರೋಟೀನ್ ಅವಶ್ಯಕತೆ ಇರುವುದರಿಂದ ಅದಕ್ಕೆ ಮತ್ತೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೊಡ್ಲಿಕ್ಕೋಸ್ಕರ ಈ GI ಟ್ಯಾಗ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಯಾಕೆ ಚುರುಪಿಗೆ. ಹಾಗೆ ಈ GI ಟ್ಯಾಗ್ ಅನ್ನ ಏನಕ್ಕೋಸ್ಕರ ಕೊಡ್ತಾ ಹೋಗ್ತೀವಿ? ಆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪ್ರಾಧಾನ್ಯತೆಯನ್ನು ಕೊಡ್ಲಿಕ್ಕೋಸ್ಕರ ಈ GI ಟ್ಯಾಗ್ ಅನ್ನ ಮಾಡ್ತಾ ಬರ್ತೀವಿ. ಹಾಗೆ ಈ GI ಟ್ಯಾಗ್ಸ್ ಅನ್ನು ಭೌಗೋಳಿಕ ಸೂಚ್ಯಾಂಕ ಏನಿದೆ, ಈ ಉತ್ಪನ್ನಗಳ ಪ್ರಕಾರಗಳೇನು, ಯಾವ ಉತ್ಪನ್ನಗಳಿಗೆ ನಾವಿಲ್ಲಿ ಯಾವ ಪ್ರೊಡಕ್ಷನ್ಗೆ ನಾವಿಲ್ಲಿ GI ಟ್ಯಾಗ್ ನ ಕೊಡ್ತೀವಿ ಅಂತ ಕ್ವಶನ್ಸ್ ಕೇಳ್ತಾರೆ. ಮೊದಲಾಗಿ ಹ್ಯಾಂಡಿಕ್ರಾಫ್ಟ್ಗಳು, ಕರಕುಶಲ ವಸ್ತುಗಳು. ಅಂದ್ರೆ ನಾವು ಈಗ ಮೈಸೂರು ಸಿಲ್ಕ್ ಅನ್ನ ಮಾಡ್ತಾ ಬರ್ತೀವಿ. ಸೊ ಅಂದ್ರೆ ನಾವು ಕೈಯಿಂದ ಮಾಡುವಂತ ಕರಕುಶಲ ವಸ್ತುಗಳಿಗೆ ನಾವಿಲ್ಲಿ GI ಟ್ಯಾಗ್ ಅನ್ನ ಕೊಡಬಹುದು, ಹ್ಯಾಂಡಿಕ್ರಾಫ್ಟ್ ವಸ್ತುಗಳಿಗೆ. ಅದ್ರ ಬಿಟ್ಟು ಫುಡ್ ಐಟಮ್, ಆಹಾರ ಪದಾರ್ಥಗಳು. ಈಗ ತಿರುಪತಿಯಲ್ಲಿ ಲಡ್ಡು ಸಿಗ್ತಾ ಇರುತ್ತೆ, ರಸಗುಲ್ಲ ಸಿಗುತ್ತೆ. ಸೊ ಇದರಲ್ಲಿ ಯಾವ್ಯಾವ್ದು ಪರ್ಟಿಕ್ಯುಲರ್ ಆಗಿ ನಾವು ಮನುಷ್ಯ ಮಾಡುವಂತ ಆಹಾರ ಪದಾರ್ಥಗಳು ಅಲ್ಲಿ ಮಾತ್ರ ಉತ್ಪಾದನೆಯನ್ನ ಮಾಡ್ತಾ ಹೋಗ್ತೇವೆ. ಇಂಥವಕ್ಕೆ GI ಟ್ಯಾಗ್ ಅನ್ನು ಕೊಡುವ ಮುಖಾಂತರ ಅದನ್ನ ಪ್ರಮೋಷನ್ ಮಾಡುವಂಥದ್ದು, ಮಾರುಕಟ್ಟೆ ವ್ಯವಸ್ಥೆಯನ್ನು ಕೊಡುವಂಥದ್ದು. ನೆಕ್ಸ್ಟ್ ವೈನ್ ಮತ್ತೆ ಡ್ರಿಂಕ್ಸ್ ಗಳನ್ನ. ಸೊ ಕೆಲವೊಂದು ಭಾಗದಲ್ಲಿ ಮಾತ್ರ ವೈನ್ಸ್ ಗಳನ್ನ, ಡ್ರಿಂಕ್ಸ್ ಗಳನ್ನ ಉತ್ಪತ್ತಿ ಮಾಡ್ತಾ ಹೋಗ್ತಾರೆ. ಅದು ಪ್ರಪಂಚಕ್ಕೆ ಪರಿಚಯ ಮಾಡ್ಲಿಕ್ಕೋಸ್ಕರ. ಅದಕ್ಕೆ ಉದಾಹರಣೆಗೆ ಶಾಂಪೇನ್ ಆಗ್ಬೋದು, ಅದರ ಸ್ಕಾಚ್ ವಿಸ್ಕಿ ಆಗ್ಬೋದು, ಮೆಕ್ಸಿಕೋದ ಟಕೀಲಾ ಆಗ್ಬೋದು, ಇವೆಲ್ಲವಕ್ಕೂ ಕೂಡ ಪಡ್ಕೊಳ್ಳುವಂಥದ್ದು ವೈನ್ ಮತ್ತೆ ಡ್ರಿಂಕ್ಸ್ ಗಳು ಕೂಡ GI ಟ್ಯಾಗ್ ಅನ್ನ ಕೊಡ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳು, ಕೈಗಾರಿಕೆಗಳು ಉತ್ಪಾದನೆ ಮಾಡುವಂತಹ ಕೈಗಾರಿಕಾ ಉತ್ಪನ್ನಗಳಿಗೆ ಆಗ್ಬೋದು. ಅದೇ ರೀತಿ ಅಗ್ರಿಕಲ್ಚರ್ ಪ್ರಾಡಕ್ಟ್, ಕೃಷಿಗೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಬಾಸುಮತಿ ಅಕ್ಕಿ ಆಗ್ಬೋದು, ನೇಂದ್ರ ಬಾಳೆ ಆಗ್ಬೋದು, ಆ ಒಂದು ಭಾಗದಲ್ಲಿ ಬೆಳೆಯುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳು ಕೂಡ GI ಟ್ಯಾಗ್ ಕೊಡೋ ಮುಖಾಂತರ ಪ್ರಮೋಷನ್ ಮಾಡ್ತಾ ಇದ್ದಾರೆ. GI ಟ್ಯಾಗ್ ಕೊಡೋ ಉದ್ದೇಶನೇ ಆ ಭೌಗೋಳಿಕ ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ನೇಂದ್ರ ಬಾಳೆ ನಂಜನಗೂಡಲ್ಲಿ ಮಾತ್ರ ಬೆಳೀತಾ ಇದೆ, ಇದೆಲ್ಲ ಕಡೆ ಕೂಡ ಮಾರುಕಟ್ಟೆ ವಿಸ್ತರಣೆ ಆದ್ರೆ ಅದನ್ನು ಬೆಳೆಯುವಂತ ರೈತರಿಗೆ ಅತ್ಯಂತ ಹೆಚ್ಚು ಲಾಭ ಸಿಗ್ತಾ ಬರುತ್ತೆ. ಎಕನಾಮಿಕಲಿ ಸ್ಟ್ರಾಂಗ್ ಅನ್ನ ಮಾಡಬಹುದು, ಜಾಬ್ ಅಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಬಹುದು, ಎಂಪ್ಲಾಯ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬಹುದು ಉದ್ದೇಶದಿಂದ ಅಗ್ರಿಕಲ್ಚರ್ಗೆ ಆಗ್ಬೋದು, ಇಂಡಸ್ಟ್ರೀಸ್ ಪ್ರಾಡಕ್ಟ್ ಗಳಿಗೆ ಆಗ್ಬೋದು, ಹ್ಯಾಂಡಿಕ್ರಾಫ್ಟ್ ವಸ್ತುಗಳಿಗೆ ಆಗ್ಬೋದು, GI ಟ್ಯಾಗ್ ಅನ್ನು ಕೊಡುವಂತ ನಿರ್ಧಾರವನ್ನ ಭಾರತ ಸರ್ಕಾರ ಮಾಡ್ಕೊಡುತ್ತೆ. ಹಾಗಿದ್ರೆ ಈ GI ಟ್ಯಾಗ್ ನ ಕೊಡುವಂತವ್ರು ಯಾರು, ಯಾವ ಆಕ್ಟ್ ಇದನ್ನ ಕೊಡ್ತಾ ಇದ್ದೀವಿ? ಇದನ್ನ GI ಟ್ಯಾಗ್ ಗಳನ್ನ ಸರಕುಗಳ ಭೌಗೋಳಿಕ ಸೂಚನೆ ಕಾಯ್ದೆ
ಸೊ ಜಿಎ ಟ್ಯಾಗ್ ಗಳನ್ನ ಸರಕುಗಳ ಭೌಗೋಳಿಕ ಸೂಚನೆಗಳ ಕಾಯ್ದೆ 1999 ಪ್ರಕಾರ ಈ ಜಿಎ ಟ್ಯಾಗ್ ನ ಕೊಡಲಾಗುತ್ತೆ. ಈ ಟ್ಯಾಗ್ ನ ಕೈಗಾರಿಕಾ ಪ್ರಚಾರ ಮತ್ತು ಆಂತರಿಕ ವ್ಯಾಪಾರ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಈ ಭೌಗೋಳಿಕ ಸೂಚಕಗಳನ್ನು ರಿಜಿಸ್ಟರ್ ಮಾಡಿ ಅದರ ಅಡಿಯಲ್ಲಿ ಜಿಎ ಟ್ಯಾಗ್ ಗಳನ್ನ ಕೊಡ್ತಾ ಇರುತ್ತೆ. ಜಿಎ ಟ್ಯಾಗ್ ನ ಯಾವುದೇ ಕಾಯ್ದೆ ಅಡಿಯಲ್ಲಿ ನಿಮಗೆ ತಕ್ಕದ್ದು ಜಿಎ ಟ್ಯಾಗ್ ಗಳನ್ನ ಸರಕುಗಳ ಭೌಗೋಳಿಕ ಸೂಚನೆಗಳ ಕಾಯ್ದೆ 1999 ಅಡಿಯಲ್ಲಿ ಜಿಎ ಟ್ಯಾಗ್ ನ ಕೊಡ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದರ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ನೋಡ್ಕೋಬಹುದು. ಇದ್ರ ಜೊತೆಗೆ ಹಾಗೆ ಭಾರತದಲ್ಲಿ ಮೊದಲು ಜಿಎ ಟ್ಯಾಗ್ ನ ಪಡ್ಕೊಂಡಿದ್ದು ಯಾರು ಅಂದ್ರೆ ಡಾರ್ಜಿಲಿಂಗ್ ಟೀ. 2004ರಲ್ಲಿ ಈ ಡಾರ್ಜಿಲಿಂಗ್ ಚಹಾ ಭೌಗೋಳಿಕ ಸ್ಥಾನಮಾನವನ್ನು ಭಾರತದಲ್ಲಿ ಮೊದಲು ಇದನ್ನ ಪಡ್ಕೊಳ್ತಾ ಬರುತ್ತೆ. 2023 ಇತ್ತೀಚಿನ ಡೇಟಾ ಪ್ರಕಾರ ನೋಡಿದ್ರೆ 430ಕ್ಕೂ ಅಧಿಕ ಪದಾರ್ಥಗಳಿಗೆ ಭಾರತದಲ್ಲಿ ಜಿಎ ಟ್ಯಾಗ್ ನ ಕೊಡುವ ಮುಖಾಂತರ ಪ್ರೋತ್ಸಾಹವನ್ನು ಭಾರತ ಮಾಡಿದೆ. ಸದ್ಯಕ್ಕಿರೋ ಡೇಟಾ ಪ್ರಕಾರ ಭಾರತದಲ್ಲಿ ಟಾಪ್ 5 ಜಿಎ ಟ್ಯಾಗ್ ಅನ್ನು ಹೊಂದಿರುವಂತಹ ರಾಜ್ಯಗಳು ಅಂತ ನೋಡೋದಾದ್ರೆ ಮೊದಲನೇ ಪ್ಲೇಸ್ ಅಲ್ಲಿ ತಮಿಳುನಾಡು ಬರುತ್ತೆ, ಎರಡನೇ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಬರುತ್ತೆ, 3 ಕರ್ನಾಟಕ, 4 ಮಹಾರಾಷ್ಟ್ರ, 5 ಕೇರಳ. ತಮಿಳುನಾಡು, ಉತ್ತರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ಬರುತ್ತೆ. ಮೊದಲು ಕರ್ನಾಟಕ ಇತ್ತು, ಅದರಲ್ಲಿ ಚೇಂಜ್ ಆಗಿದೆ. ಕರ್ನಾಟಕ 3ನೇ ಪ್ಲೇಸ್ ಅಲ್ಲಿ ಬರ್ತಾ ಇದೆ, ತಮಿಳುನಾಡು 1ನೇ ಪ್ಲೇಸ್ ಅಲ್ಲಿ ಬರ್ತಾ ಇದೆ, ಯುಪಿ 2nd ಪ್ಲೇಸ್ ಅಲ್ಲಿ ಬರ್ತಾ ಇದೆ, 4th ಮಹಾರಾಷ್ಟ್ರ, 5th ಕೇರಳ ಇರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಟಾಪ್ 5 ಇರುವಂತ ರಾಜ್ಯಗಳು. ಇದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಯಾವುದು ಬರ್ತಾ ಹೋಗುತ್ತೆ ಅದರ ಮೇಲೆ ಆಧಾರದ ಮೇಲೆ. ಇದ್ರ ಜೊತೆಗೆ ತಮಿಳುನಾಡಲ್ಲಿ ಸದ್ಯಕ್ಕೆ ಇವಾಗ 58 ಜಿಎ ಟ್ಯಾಗ್ ಗಳನ್ನ ಪಡ್ಕೊಂಡಿದೆ, 1ನೇ ಸ್ಥಾನದಲ್ಲಿದೆ. ಯುಪಿ 2ನೇ ಸ್ಥಾನದಲ್ಲಿ 52, ಕರ್ನಾಟಕ 48 ಪಡ್ಕೊಂಡು 3ನೇ ಸ್ಥಾನದಲ್ಲಿ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ 48ಕ್ಕೂ 48 ಜಿಎ ಟ್ಯಾಗ್ ಗಳನ್ನ ಪಡ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಮೊದಲು ಜಿಎ ಟ್ಯಾಗ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಕರ್ನಾಟಕದಲ್ಲಿ ಮೊದಲು ಜಿಎ ಟ್ಯಾಗ್ ಅನ್ನ ಪಡ್ಕೊಂಡಿರುವಂತಹ ಉತ್ಪನ್ನ. ಸೊ ಕ್ಲಿಯರ್, ಇಷ್ಟು ಕೂಡ ಜಿಎ ಸಂಬಂಧಪಟ್ಟಾಗೆ ಆಯ್ತು. ಇದೇ ರೀತಿಯಲ್ಲಿ ಈ ಹ್ಯಾಕ್ ಚುರುಪಿಗೆ ಅರುಣಾಚಲ ಪ್ರದೇಶದ ಹ್ಯಾಕ್ ಚುರುಪಿಗೆ ನಾವೇನ್ ಕೊಟ್ಟಿದ್ದೀವಿ, ಜಿಎ ಟ್ಯಾಗ್ ಅನ್ನ ಕೊಟ್ಟಿದ್ದೀವಿ. ಇದೊಂದು ಹಾಲಿನ ಉತ್ಪನ್ನವಾಗಿರುತ್ತೆ. ಸೊ ಮಿಲ್ಕ್ ಪ್ರಾಡಕ್ಟ್ ಆಗಿರುತ್ತೆ. ಇದಕ್ಕೆ ಜಿಎ ಟ್ಯಾಗ್ ಕೊಡುವಂತ ಮುಖಾಂತರ ಇದರ ಪ್ರಮೋಟ್ ಅನ್ನ ಮಾಡ್ತಿರೋದನ್ನ ನೋಡ್ತಾ ಹೋಗ್ತೀವಿ. ಇದು ಯಾಕ್ ಚುರುಪಿ ಎಂಬುದು ಬ್ರೋಕ್ಪಾಸ್ ಎಂದು ಕರೆಯಲ್ಪಡುವ ಸ್ಥಳೀಯ ಅರುಣಾಚಲ ಪ್ರದೇಶದ ಯಾಕ್ ತಳಿಯ ಹಾಲಿನಿಂದ ಮಾಡಿದ ಡೈರಿ ಉತ್ಪನ್ನ. ಸೊ ಅಲ್ಲಿ ಸಿಗುವಂತ ಬ್ರೋಕ್ಪಾಸ್ ಎಂದು ಕರೆಯಲ್ಪಡುವ ಸ್ಥಳೀಯ ಅರುಣಾಚಲ ಪ್ರದೇಶ ಯಾಕ್ ತಳಿಯ ಹಾಲಿನಿಂದ ಮಾಡುವಂತಹ ಉತ್ಪನ್ನವೇ ಹ್ಯಾಕ್ ಚುರುಪಿ. ಸೊ ಇದರಲ್ಲಿ ಗಮನಾರ್ಹ ಆಗಿರುವಂತಹ ಪ್ರಾಥಮಿಕ ಹ್ಯಾಕ್ ಚುರುಪಿಗಳು ನಿಮ್ಗೆ ಅರುಣಾಚಲ ಪ್ರದೇಶದಲ್ಲಿ ಬರುವಂತಹ ಕಾಮೆಂಗ್ ಡಿಸ್ಟಿಕ್ ಅಲ್ಲಿ ಮತ್ತು ತವಾಂಗ್ ಡಿಸ್ಟಿಕ್ ಅಲ್ಲಿ ಕೂಡ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ತವಾಂಗ್ ಅನ್ನೋದಕ್ಕೆ ನೆನಪಾಗಬೇಕು. ಕಾರಣ ತವಾಂಗ್ ಅನ್ನೋದು ಚೀನಾ ಮತ್ತು ಭಾರತದ ನಡುವೆ ವಿವಾದ ಇರುವಂತಹ ಡಿಸ್ಟಿಕ್ ಇದು. ತವಾಂಗ್ ವಿವಾದ ಯಾವ ರಾಷ್ಟ್ರಗಳ ನಡುವೆ ಇದೆ ಅಂತ ಕೇಳಿಬಿಡ್ತಾನೆ. ಯಾವುದು ತವಾಂಗ್ ವಿವಾದ ಯಾವ ರಾಷ್ಟ್ರಗಳ ನಡುವೆ ಇದೆ? ಸೊ ತವಾಂಗ್ ಇರುವಂತ ವಿವಾದ ಇರುವಂತದ್ದು ಭಾರತ, ಇಂಡಿಯಾ ಮತ್ತು ಚೀನಾದ ನಡುವೆ ವಿವಾದ ಇದೆ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಹೆಚ್ಚಿರ್ತಾ ಹೋಗುತ್ತೆ ನೋಡಬೇಕು. ಯಾಕ್ ಚುರುಪಿ ಅನ್ನೋ ಪ್ರಾಡಕ್ಟ್ಸ್ ಗಳನ್ನ ಹಾಲಿನ ಉತ್ಪನ್ನವನ್ನ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದ್ರೆ ಕಾಮೆಂಗ್ ಮತ್ತೆ ತವಾಂಗ್ ಡಿಸ್ಟ್ರಿಕ್ಟ್ ಡಿಸ್ಪ್ಯೂಟ್ ಇರೋದು ಇಂಡಿಯಾ ಮತ್ತೆ ಚೀನಾದ ನಡುವೆ. ಅದಲ್ಲ, ಅದಿರ್ಲಿ ಬಿಡಿ. ಮತ್ತೆ ಇಲ್ಲಿ ಪ್ರಾಥಮಿಕ ಉತ್ಪನ್ನವಾಗಿರುವಂತಹ ಯಾಕ್ ಚುರುಪಿಯನ್ನ ಜಿಎ ಟ್ಯಾಗ್ ಕೊಡುವ ಮುಖಾಂತರ ಇದು ಪ್ರಮೋಷನ್ ಮಾಡೋದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಏನಕ್ಕೆ ಅಂದ್ರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಬುಡಕಟ್ಟು ಯಾಕ್ ಪಶುಪಾಲಕರಿಂದ ತರಕಾರಿಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿರುವಂತಹ ಪಶುಪಾಲಕರು ಇದನ್ನ ಬೆಳೆಸ್ತಾ ಇರ್ತಾರೆ. ಇದು ಪ್ರಮೋಷನ್ ಮಾಡಿದ್ರೆ ಬೇರೆಯವರು ಕೂಡ ಇದನ್ನ ಮಾರಾಟವನ್ನ ಮಾಡಿ ದುಡ್ಡನ್ನ ಮಾಡಬಹುದು, ಎಕನಾಮಿಕ್ ಸ್ಟ್ರಾಂಗ್ ಮಾಡಬಹುದು ಅಂತ ಹೇಳಿ ಈಗ ಜಿಎ ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಂದಾಗ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಬಂದಾಗ ಅರುಣಾಚಲ ಪ್ರದೇಶ ಪ್ರಮುಖವಾಗಿರುವಂತಹ ರಾಜ್ಯ ಆಗಿರುತ್ತೆ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ. ಹಾಗೆ ಈ ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಇಟಾನಗರ ಅರುಣಾಚಲ ಪ್ರದೇಶದ ರಾಜಧಾನಿ ಆಗಿರುತ್ತೆ. ಇಲ್ಲಿರುವಂತಹ ಗವರ್ನರ್ ಯಾರು? ಸೊ ಲೆಫ್ಟಿನೆಂಟ್ ಜನರಲ್ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ಇರುವಂತಹ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ. ಮುಖ್ಯಮಂತ್ರಿ ಫೇಮ್ ಖಾಂಡು ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಈ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಏನಂತಂದ್ರೆ ಈ ಅರುಣಾಚಲ ಪ್ರದೇಶ ಭೂತಾನ್ ಜೊತೆಗೆ ಬೌಂಡ್ರಿಯನ್ನು ಶೇರ್ ಮಾಡ್ಕೊಂಡು, ಭೂತಾನ್ ರಾಷ್ಟ್ರ ಜೊತೆಗೆ ಬೌಂಡ್ರಿ ಶೇರ್ ಮಾಡಿದೆ, ಚೀನಾ ಜೊತೆಗೆ ಬೌಂಡ್ರಿಯನ್ನು ಶೇರ್ ಮಾಡಿದೆ. ಅದೇ ರೀತಿಯಲ್ಲಿ ಬಂದಾಗ ಮಯನ್ಮಾರ್. ಹಾಗಿದ್ರೆ 3 ಇಂಟರ್ನ್ಯಾಷನಲ್ ಬೌಂಡ್ರಿಯನ್ನು ಹೊಂದಿದೆ ಅರುಣಾಚಲ ಪ್ರದೇಶ. ಯಾವುದು? ಭೂತಾನ್, ಚೀನಾ ಮತ್ತು ಮಯನ್ಮಾರ್ ಜೊತೆಗೆ ಬೌಂಡ್ರಿಯನ್ನು ಹೊಂದಿದೆ. ಇದ್ರ ಜೊತೆಗೆ ಈ ಒಂದು ಅರುಣಾಚಲ ಪ್ರದೇಶ ಭಾರತದ ಅಸ್ಸಾಂ ಆಗ್ಬೋದು, ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಜೊತೆಗೆ ಬೌಂಡ್ರಿನ ಶೇರ್ ಮಾಡಿ. ಎಕ್ಸಾಂಪಲ್ ಕೇಳಬಹುದು, ಭಾರತದ ಯಾವ ರಾಜ್ಯಗಳ ಜೊತೆಗೆ ಬೌಂಡ್ರಿನ ಶೇರ್ ಮಾಡಿದೆ ಅರುಣಾಚಲ ಪ್ರದೇಶ? ಅಸ್ಸಾಂ ಮತ್ತೆ ನಾಗಾಲ್ಯಾಂಡ್ ಜೊತೆಗೆ ಬೌಂಡ್ರಿಯನ್ನು ಶೇರ್ ಮಾಡಿದೆ. ಅಂತಾರಾಷ್ಟ್ರೀಯ ಬೌಂಡ್ರಿಗಳನ್ನ ಭೂತಾನ್, ಅರುಣಾಚಲ ಪ್ರದೇಶ್, ಸೊ ಭೂತಾನ್, ಚೀನಾ
ಮತ್ತು ಮಯನ್ಮಾರ್ ಜೊತೆಗೆ ಬೌಂಡರಿಯನ್ನು ಶೇರ್ ಮಾಡೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಅದು ಅರುಣಾಚಲ ಪ್ರದೇಶ. ಈ ಅಸ್ಸಾಂ ಜೊತೆಗೆ ಇಲ್ಲಿ ನೋಡಿ, ಈ ಅಸ್ಸಾಂ ಇದೆಯಲ್ಲ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಬಹುತೇಕ ಎಲ್ಲಾ ರಾಜ್ಯಗಳ ಜೊತೆಗೂ ಕೂಡ ಬೌಂಡರಿನ ಶೇರ್ ಮಾಡುವಂತ ರಾಜ್ಯ ಅಂತ ಸಿಕ್ಕಿಂ ಅನ್ನು ಬಿಟ್ಟು ಇಲ್ಲಿ ಬಹುತೇಕ ಎಲ್ಲಾ ರಾಜ್ಯಗಳ ಜೊತೆಗೂ ಕೂಡ ಅಸ್ಸಾಂ ರಾಜ್ಯ ಬೌಂಡರಿನ ಶೇರ್ ಮಾಡ್ತಾ ಬರುತ್ತೆ. ಸೊ ಕ್ಲಿಯರ್. ಇಲ್ಲಿ ಒಂದು ಟಾಪಿಕ್ ನ ಓದ್ಬೇಕಾದ್ರೆ ಎಷ್ಟ ಪಾಯಿಂಟ್ಗಳನ್ನೆಲ್ಲ ಕವರ್ ಮಾಡ್ಕೊಳ್ತಾ ಬನ್ನಿ, ಬಹುತೇಕ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಇಷ್ಟು ಕೂಡ ಇವತ್ತಿನ ಅತಿ ಪ್ರಮುಖವಾಗಿರುವಂತಹ ಕರೆಂಟ್ ಅಫೇರ್ಸ್ ಅನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಅಕ್ಟೋಬರ್ ಮತ್ತೆ ಇನ್ನಿತರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ NCC ವತಿಯಿಂದ PC ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ ಗಳನ್ನ ಕೊಡ್ತಾ ಇದೀವಿ. PSI ಗೆ ಸಂಬಂಧಪಟ್ಟಂತ ಟೆಸ್ಟ್ ಸೀರೀಸ್ ನ ಕೊಡ್ತಿದ್ವಿ. ಗ್ರೂಪ್ C, FDA, STA ಜೊತೆಗೆ IAS ಎಕ್ಸಾಮ್ ಕೂಡ ಟೆಸ್ಟ್ ಸೀರೀಸ್ ನಾವು ಪ್ರೊವೈಡ್ ಮಾಡ್ತೀವಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಕೆಳಗೆ ಕಾಣುವಂತ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಕೊಡುವಂತಹ ಒಂದು ಲೈಕ್ ಆಗ್ಬೋದು, ನೀವು ಕೊಡುವಂತ ನಮಗೆ ಒಂದು ಸಣ್ಣ ಮೋಟಿವೇಶನ್ ಅಂದ್ರೆ ನೀವು ಕೊಡುವಂಥದ್ದು, ನೀವು ಕೊಡುವಂಥ ಫೀಡ್ಬ್ಯಾಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ವಿಡಿಯೋ ಕ್ವಾಲಿಟಿ ಇನ್ನೂ ಕೂಡ ಹೆಚ್ಚು ಮಾಡ್ತಾ ಬರ್ತೀವಿ, ಇನ್ನೂ ಹೆಚ್ಚು ವಿಡಿಯೋಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸೆಷನ್ಸ್ ನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.